Hello, my dear students. Welcome to PW Kannada YouTube ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ. ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಾನು ಲೈವ್ ಕ್ಲಾಸ್ನ ತಗೊಳ್ತಿರ್ಬೇಕಾದ್ರೆ ತುಂಬಾ ಸ್ಟೂಡೆಂಟ್ಸ್ ಡಿಮ್ಯಾಂಡ್ ಮಾಡಿದ್ರಿ. ಸರ್, ನಮಗೆ ಫಸ್ಟ್ ಇಯರ್ ವರೆಗೂ ಸಹಿತ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ಫಿಕ್ಸ್ ಕ್ವಶನ್ಸ್ ಕೊಡಿ ಅಂತೇಳಿ. ಅಂಡ್ ಅದೇ ರೀತಿ ಯು ಹ್ಯಾವ್ ಡಿಮ್ಯಾಂಡೆಡ್ ಸರ್ ನಮಗೂ ಸಹ ಕ್ಲಾಸಸ್ ತಗೊಳ್ಳಿ, ನಮಗೆ ಆನ್ಯುವಲ್ ಎಕ್ಸಾಮ್ ಸಮೀಪ ಬರ್ತಾ ಇದೆ, ನಮಗೂ ಸಹಿತ ಕ್ಲಾಸಸ್ ತಗೊಳ್ಳಿ ಅಂತ ನೀವು ಕೇಳ್ತಾ ಇದ್ರಿ. ಆನ್ ಯುವರ್ ಡಿಮ್ಯಾಂಡ್ ದ ವೆರಿ ಫಸ್ಟ್ ಸ್ಟೆಪ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸ್ ನ ನಿಮಗೆ ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಅಂಡ್ ಫಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಫಿಕ್ಸ್ಡ್ ಕ್ವಶನ್ಸ್ ತರ ಅನ್ಕೊಳ್ಳಿ, ಓಕೆನಾ? ಟಾಪ್ ಫಿಕ್ಸ್ಡ್ ಕ್ವಶನ್ಸ್ ನ ನಿಮ್ಮ ಮುಂದೆ ತಂದಿದ್ದೇನೆ. ಫಸ್ಟ್ ನೀವು ಈ 50 ಕ್ವಶನ್ಸ್ ನ ನೀವು ಓದ್ಕೊಳ್ಳಿ. ಯಾಕೆ 50 ಅಂತಂದ್ರೆ ನಾನು ನಂಬರ್ ಹೇಳ್ತಾ ಇದೀನಲ್ಲ, ಸೊ ಈ ಕ್ವಶನ್ಸ್ ನ ನೀವು ಓದ್ಕೊಂಡಾಗಿದ್ರೆ ನಿಮಗೆ MCQ ಅಲ್ಲಿ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಡೆರಿವೇಶನ್ಸ್ ಪಾರ್ಟ್ಗಳಲ್ಲಿ ಮತ್ತೆ ನ್ಯೂಮರಿಕಲ್ ಪಾರ್ಟ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ಈ ಪರ್ಟಿಕ್ಯುಲರ್ ಕ್ವಶನ್ಸ್ ನ ಓದಿದ್ರೆ 50 ಕ್ವಶನ್ಸ್ ಅಂಡ್ 50 ಮಾರ್ಕ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಸೆಷನ್ ಅಲ್ಲಿ ನಾವು ಟಾಪ್ ಫಿಕ್ಸ್ಡ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಇವತ್ತಿನ ಸೆಷನ್ ಅಲ್ಲಿ ನಾವು 50 ಪ್ಲಸ್ ನಥಿಂಗ್ ಬಟ್ ಫಿಕ್ಸ್ಡ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ದಟ್ ಈಸ್ ದ ಟಾಪ್ 50 ಕ್ವಶನ್ಸ್ ಅಂತ ತಗೊಂಡಿದ್ದೀನಿ. ವಾಟ್ ಇಸ್ ದಸ್ 50 ಪ್ಲಸ್ ಅಂತಂದ್ರೆ ಈ ಟಾಪ್ 50 ಕ್ವಶನ್ಸ್ ನೀವು ಓದಿದ್ದಾದ್ರೆ, ಫಿಕ್ಸ್ಡ್ ಕ್ವಶನ್ಸ್ ನೀವು ಓದಿದ್ದಾದ್ರೆ ಆರಾಮ್ಸಿಯಾಗಿ ನೀವು 50 ಪ್ಲಸ್ ಸ್ಕೋರ್ ನ ಮಾಡಬಹುದು. ಓಕೆನಾ? ಸೊ ಅದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಡೌಟ್ ಬರ್ಬೋದು, ಸರ್ ಬರೀ 50 ಕ್ವಶನ್ಸ್ ಹೋದ್ರೆ 50 ಪ್ಲಸ್ ಹೇಗೆ ಸ್ಕೋರ್ ಬರುತ್ತೆ ಅಂತ. ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಒಂದೊಂದೇ ಪಾಯಿಂಟ್ ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ. ಓಕೆನಾ? ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವೆರಿ ಫಸ್ಟ್ ಥಿಂಗ್ ದಟ್ ಈಸ್ ಅ ಬ್ಲೂ ಪ್ರಿಂಟ್. ನಿಮಗೆ ಬ್ಲೂ ಪ್ರಿಂಟ್ ನ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಹೇಗೆ ಕೇಳ್ತಾರೆ ಅನ್ನೋದು ನೀವು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಇದು ಅರ್ಥ ಆದ್ರೆ ಮಾತ್ರ ನಿಮಗೆ 50 ಪ್ಲಸ್ ಸ್ಕೋರ್ ಮಾಡಬಹುದು ಫ್ರಮ್ ದಿಸ್ PDF ಫೈಲ್ ಇಂದ. ಸೊ ಫಸ್ಟ್ ಬ್ಲೂ ಪ್ರಿಂಟ್ ನ ಅರ್ಥ ಮಾಡ್ಕೊಳ್ಳೋಣ. ವೆರಿ ಫಸ್ಟ್ ಚಾಪ್ಟರ್ ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್. ಈ ಚಾಪ್ಟರ್ ಇಂದ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಒಂದು MCQ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು? 3 ಮಾರ್ಕ್ಸ್ ಆಯ್ತು. ಆ 2 ಮಾರ್ಕ್ಸ್ ಮತ್ತೆ 1 MCQ ಯಾವ ರೀತಿ ಕೇಳ್ತಾರೆ ಅನ್ನೋದು ಈ ಸೆಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇನ್ ದ ಸೇಮ್ ವೇ ಮಿಕ್ಕಿದ ಚಾಪ್ಟರ್ಸ್ ಗಳಿಗೂ ಸಹ ನಾನು ಡಿಸ್ಕಸ್ ಮಾಡ್ತೀನಿ. ನೀವು ನೋಡಬಹುದು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ದಟ್ ಇಸ್ ದ ಫಸ್ಟ್ ಚಾಪ್ಟರ್. 3 ಮಾರ್ಕ್ಸ್ ಕೇಳ್ತಾರೆ, ಒಂದು MCQ, ಒಂದು 2 ಮಾರ್ಕ್ಸ್ ಕ್ವಶನ್. ಅಂಡ್ ಯಾವುದೇ ರೀತಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇಲ್ಲ, 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, 5 ಮಾರ್ಕ್ಸ್ ಲಾಂಗ್ ಡೆರಿವೇಶನ್ಸ್ ಇಲ್ಲ. ಅಂಡ್ ದ ಸೆಕೆಂಡ್ ಒನ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಈ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಇಂದ ನಿಮಗೆ ಟೋಟಲ್ 6 ಮಾರ್ಕ್ಸ್ ಬರುತ್ತೆ. ಒಂದು MCQ, ಒಂದು 2 ಮಾರ್ಕ್ಸ್, ಒಂದು 3 ಮಾರ್ಕ್ಸ್. ಓಕೆ, ಈ 3 ಮಾರ್ಕ್ಸ್ ಅಲ್ಲಿ ನಿಮಗೆ ಡೆರಿವೇಶನ್ ಚಾನ್ಸ್ ಇದೆ. ಡೆರಿವೇಶನ್ 3 ಮಾರ್ಕ್ಸ್ ಸಹಿತ ಡೆರಿವೇಶನ್ಸ್ ಇರುತ್ತೆ ಸರ್ ಅಂತ ಕೇಳಬಹುದು. ಎಸ್, ಇರುತ್ತೆ. ಆ ಕ್ವಶನ್ಸ್ ಸಹಿತ ಇವತ್ತಿನ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಅಂಡ್ ದ ನೆಕ್ಸ್ಟ್ ಒನ್ ಮೋಷನ್ ಇನ್ ಅ ಪ್ಲೇನ್. ನಿಮಗೆ ಟೋಟಲ್ 11 ಮಾರ್ಕ್ಸ್ ಕೇಳ್ತಾರೆ. ಆ 11 ಮಾರ್ಕ್ಸ್ ಅಲ್ಲಿ ಒಂದು ಹಾಟ್ಸ್ MCQ ಕೇಳ್ತಾರೆ. MCQ ಹಾಟ್ಸ್ ಅಂದ್ರೇನು? ಇದುವರೆಗೂ ನಿಮಗೆ ಎಲ್ಲೂ ಕೇಳಿರಲ್ಲ. ನೀವು ಟೆಕ್ಸ್ಟ್ ಬುಕ್ ಅಲ್ಲೂ ಹುಡುಕಿದ್ರು ಸಹಿತ ಆ MCQ ಸಿಗಲ್ಲ. ನಿಮಗೆ ಕ್ವಶನ್ ಬ್ಯಾಂಕ್ ಅಲ್ಲೂ ನೋಡಿದ್ರು ಸಹಿತ ಆ MCQ ಸಿಗಲ್ಲ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ನೋಡಿದ್ರು ಸಹಿತ ಆ MCQ ಸಿಗಲ್ಲ. ಹೊಸದಾಗಿ ಫ್ರೇಮ್ ಮಾಡ್ತಾರೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಒಂದು MCQ ಕ್ವಶನ್ ಬರುತ್ತೆ. ದಟ್ ಈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫ್ರಮ್ ಮೋಷನ್ ಇನ್ ಎ ಪ್ಲೇನ್. ಮತ್ತೆ ಒಂದು 2 ಮಾರ್ಕ್ಸ್ ಕ್ವಶನ್, ಒಂದು 3 ಮಾರ್ಕ್ಸ್ ಕ್ವಶನ್. ಎಷ್ಟಾಯ್ತಪ್ಪ? ಟೋಟಲ್ 6 ಆಯ್ತು. ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ ಇರುತ್ತೆ. ಆ 5 ಮಾರ್ಕ್ಸ್ ನ್ಯೂಮರಿಕಲ್ ಯಾವ್ದ್ರಿಂದ ಬರುತ್ತೆ? ದಟ್ ಈಸ್ ಮೋಷನ್ ಇನ್ ಎ ಪ್ಲೇನ್. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ನೋಡಿದ್ರೆ ಲಾಸ್ ಆಫ್ ಮೋಷನ್ ಇಂದ ನಿಮಗೆ ಟೋಟಲ್ 11 ಮಾರ್ಕ್ಸ್ ಬರುತ್ತೆ. ಆ 11 ಮಾರ್ಕ್ಸ್ ಅಲ್ಲಿ ಒಂದು ನ್ಯೂಮರಿಕಲ್ MCQ ಕೇಳ್ತಾರೆ, ದಟ್ ಇಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳ್ತಾರೆ. ಈ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಹೇಗಿರುತ್ತೆ ಅಂದ್ರೆ ಇದುವರೆಗೂ ಕೇಳಿಲ್ಲ, ನಿಮ್ಮ ಪ್ರೀವಿಯಸ್ ಎಕ್ಸಾಮ್ ಗಳಲ್ಲೂ ಕೇಳಿರಲ್ಲ, ಮಾಡೆಲ್ ಕ್ವಶನ್ ಪೇಪರ್ ಗಳಿರಲ್ಲ, ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ಇರಲ್ಲ. ನೀವು ಎಷ್ಟು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿರ್ತೀರಾ ಲಾಸ್ ಆಫ್ ಮೋಷನ್ ನ, ಆ ಬೇಸ್ ಮೇಲೆ ನಿಮಗೆ ಕ್ವಶನ್ ರೇಸ್ ಮಾಡ್ತಾರೆ. ನೀವೇನಾದ್ರೂ ಬೈಹಾರ್ಟ್ ಮಾಡಿದ್ದಿದ್ರೆ, ಓಕೆ, ಬೈಹಾರ್ಟ್ ಮಾಡ್ತಾ ಇದ್ದೀರಾ ಕಾನ್ಸೆಪ್ಟ್ ಗಳಂದ್ರೆ ಈ ತರ ಕ್ವಶನ್ಸ್ ಗಳನ್ನ ನೀವು ಆನ್ಸರ್ ಮಾಡಕ್ ಬರಲ್ಲ. ಯಾರ್ಯಾರು ನೀಟಾಗಿ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ತಿರ್ತೀರಾ ಅಂತ ಸ್ಟೂಡೆಂಟ್ಸ್ ಈಸಿಯಾಗಿ ಈ ಕ್ವಶನ್ ನ ಸಾಲ್ವ್ ಮಾಡಬಹುದು. ದಟ್ ಈಸ್ ಅ ನ್ಯೂಮರಿಕಲ್ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ದಟ್ ಈಸ್ ಅ ವರ್ಕ್, ಎನರ್ಜಿ ಅಂಡ್ ಪವರ್. ಅದರಲ್ಲೂ ಸಹ ನಿಮಗೆ 11 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಅಂಡ್ ಒಂದು MCQ, ಒಂದು 2 ಮಾರ್ಕ್ಸ್ ಕ್ವಶನ್, ಒಂದು 3 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ NP ಅಂತಂದ್ರೆ ದಟ್ ಇಸ್ ಅ ನ್ಯೂಮರಿಕಲ್ ಪ್ರಾಬ್ಲಮ್. ಅಂಡ್ ಒಂದು 5 ಮಾರ್ಕ್ಸ್ ಡೆರಿವೇಶನ್ ಕೇಳ್ತಾರೆ. ಯಾವ್ದ್ರಿಂದ? ಯಾವ್ದ್ರಿಂದ? ವರ್ಕ್, ಎನರ್ಜಿ ಅಂಡ್ ಪವರ್ ಇಂದ ಒಂದು ಡೆರಿವೇಶನ್ ಪಾರ್ಟ್ ಕೇಳ್ತಾರೆ. 5 ಮಾರ್ಕ್ಸ್. ಓಕೆನಾ? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನ್ ಮೋಷನ್. ಓಕೆ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನ್ ಮೋಷನ್ ಇಂದ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ.
ಅದರಲ್ಲಿ ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಇಲ್ಲಿ ಒಂದು 2 ಮಾರ್ಕ್ಸ್ ಇಂದ ಯಾವ್ದು ಕೇಳಲ್ಲ, 3 ಮಾರ್ಕ್ಸ್ ಒಂದು ಕೇಳ್ತಾರೆ ಅಂಡ್ ಒಂದು 5 ಮಾರ್ಕ್ಸ್ ಕೇಳ್ತಾರೆ. ಈ 5 ಮಾರ್ಕ್ಸ್ ಹೇಗಿರ್ತಾರೆ ಅಂದ್ರೆ ಸ್ಪ್ಲಿಟ್ ಟೈಪ್ ಕ್ವಶನ್ ಅಂತ ಕರಿತೀವಿ. ಈ ಸ್ಪ್ಲಿಟ್ ಟೈಪ್ ಕ್ವಶನ್ ಹೇಗಿರುತ್ತೆ, 4+1 ಅಥವಾ 1+4 ಅಥವಾ 2+3 ಅಥವಾ 3+2 ಅಂತ ಇರುತ್ತೆ. 5 ಮಾರ್ಕ್ಸ್ ನ ಡಿವೈಡ್ ಮಾಡಿ 2 ಕ್ವಶನ್ ಆಗಿ ಕೇಳಿರ್ತಾರೆ, A ಅಂಡ್ B ಅಂತ ಕೇಳಿರ್ತಾರೆ. ಸೊ ಟೋಟಲ್ ಇದಕ್ಕೆ ಎಷ್ಟು ಮಾರ್ಕ್ಸ್, 10 ಮಾರ್ಕ್ಸ್. ಓಕೆನಾ, 1 2 ಅಂಡ್ 5 5 10 ಎಸ್ ಸರ್. ಅಂಡ್ ಗ್ರಾವಿಟೇಷನ್ ಇಂದ 9 ಮಾರ್ಕ್ಸ್ ಕೇಳ್ತಾರೆ ಅಂಡ್ 9 ಮಾರ್ಕ್ಸ್ ಅಲ್ಲಿ ಒಂದು MCQ ಇರುತ್ತೆ ಅಂಡ್ ಒಂದು MCQ ಆದ್ಮೇಲೆ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು 5 ಮಾರ್ಕ್ಸ್ ಡೆರಿವೇಶನ್ ಕೇಳ್ತಾರೆ. ಈ 5 ಮಾರ್ಕ್ಸ್ ಡೆರಿವೇಶನ್ ಯಾವ್ದ್ರ ಬೇಸ್ ಮೇಲೆ ಇರುತ್ತೆ ಅಂದ್ರೆ ದಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಇರುತ್ತೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇ ಬಿ ಡ್ಯೂ ಟು ಹೈಟ್ ಇರಬಹುದು, ಮೇ ಬಿ ಡ್ಯೂ ಟು ಡೆಪ್ತ್ ಇರಬಹುದು, ಅಥವಾ ಎಸ್ಕೆ ವೆಲಾಸಿಟಿ ಕೇಳಬಹುದು, ಅಥವಾ ಎನರ್ಜಿ ಆಫ್ ದ ಸ್ಯಾಟಲೈಟ್ ಕೇಳಬಹುದು. ಓಕೆನಾ, ಅದ್ರ ಬೇಸ್ ಮೇಲೆ ಕೇಳಿರ್ತಾರೆ. ಅಂದ್ರೆ ನೆಕ್ಸ್ಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಅ ಸಾಲಿಡ್. ಓಕೆ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಅ ಸಾಲಿಡ್ಸ್ ಅಲ್ಲಿ ನಿಮಗೆ 3 ಮಾರ್ಕ್ಸ್, ಜಸ್ಟ್ 3 ಮಾರ್ಕ್ಸ್ ಕೇಳ್ತಾರೆ. ಒಂದು MCQ, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ದಟ್ ಇಸ್ ಫಾರ್ 2 ಮಾರ್ಕ್ಸ್. ಎಷ್ಟಾಯ್ತು, 2+1 ದಟ್ ಇಸ್ 3 ಮಾರ್ಕ್ಸ್ ಆಯ್ತು. ಎಸ್ ಸರ್. ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಅ ಫ್ಲೂಯಿಡ್ಸ್, ಅದರಿಂದ ಎಷ್ಟು ಕೇಳ್ತಾರೆ ಸರ್, 4 ಮಾರ್ಕ್ಸ್ ಕೇಳ್ತಾರೆ. ಈ 4 ಮಾರ್ಕ್ಸ್ ಎಷ್ಟು, ಒಂದು MCQ, ಒಂದು 3 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಲ್ಲಿ ಏನೇನ್ ಕೇಳಬಹುದು ಅದನ್ನು ಸಹ ನೋಡೋಣ. ಅಂಡ್ ದ ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ ಇಂದ 10 ಮಾರ್ಕ್ಸ್ ಕೇಳ್ತಾರೆ. ಒಂದು ಹಾರ್ಟ್ಸ್ MCQ ನ ಹೇಳಿದ್ನಲ್ಲ, ಇಲ್ಲಿ ಟೋಟಲ್ 15 MCQs ಇದ್ರೆ 3 ಹಾರ್ಟ್ಸ್ ಕ್ವಶನ್ ಬರುತ್ತೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೇಲೆ. ನೀವೇನ್ ಗೊತ್ತೀರಾ, ಈ 3 ಕ್ವಶನ್ಸ್ ಬಂತ ಅನ್ಕೊಳ್ಳಿ, ಸರ್ ಪೇಪರ್ ವಾಸ್ ಸೋ ಟಫ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅನ್ಕೋತೀರಾ. ಎಷ್ಟು ಕೇಳ್ತಾರೆ, ಅದು ಬರೀ 3, 12 ಕ್ವಶನ್ ಈಸಿಯಾಗಿರುತ್ತೆ, ಆರಾಮ್ಸೆ ಸಾಲ್ವ್ ಮಾಡಬಹುದು. ಓಕೆ, ಸೊ ಎಸ್, ಇಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ 10 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸ್ ಅಲ್ಲಿ ಒಂದು MCQ ಇರುತ್ತೆ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ ಅಂಡ್ 3 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ ಅಂಡ್ 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ದಟ್ ಈಸ್ ಆಲ್ಸೋ ಹಾಟ್ ಕ್ವಶನ್. ವೆರಿ 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 ಇಂಪಾರ್ಟೆಂಟ್, ದಟ್ ಈಸ್ ಹಾಟ್ ಕ್ವಶನ್. ಇಲ್ಲಿ ಡೈರೆಕ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಕೇಳ್ತಾರೆ. ಅಪ್ಲೈಡ್ ಅಂದ್ರೆ ನೀವು ಕಲ್ತಿರೋದನ್ನ ಅಪ್ಲಿಕೇಶನ್ ಅಲ್ಲಿ ಕೇಳ್ತಾರೆ. ನೀವು ಡೈರೆಕ್ಟ್ ಫಾರ್ಮುಲಾ ಬೇಸ್ ಮೇಲೆ ಇದ್ರೂ ಸಹ ಹೇಗೆ ಡೈರೆಕ್ಟ್ ಆಗಿ ಕೇಳಲ್ವೋ, ಇಂಡೈರೆಕ್ಟ್ ಆಗಿ ಕೇಳುವಂತ ಕ್ವಶನ್, ದಟ್ ಈಸ್ ಅ ಹಾಟ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಬೇಸ್ ಮೇಲೆ. ಅಂದ್ರೆ ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ 7 ಮಾರ್ಕ್ಸ್ ಕೇಳ್ತಾರೆ. ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಇನ್ನೊಂದು 3 ಮಾರ್ಕ್ಸ್ಗೆ ಎಲ್ಲೋ ಇರ್ತದೆ ಉಲ್ಟಾ ಹೋದ್ನಾ, ಕರೆಕ್ಟ್. ಥರ್ಮೋಡೈನಮಿಕ್ಸ್ 7 ಮಾರ್ಕ್ಸ್ ಕೇಳಿರ್ತಾರೆ. ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಆಮೇಲೆ ಒಂದು ಸ್ಪ್ಲಿಟ್ ಟೈಪ್ ಕ್ವಶನ್. ಸ್ಪೆಷಲ್ ಆಗಿ ಈ ಸ್ಪ್ಲಿಟ್ ಟೈಪ್ ಕ್ವಶನ್ ಅಲ್ಲಿ 2+3 ಅಥವಾ 1+4 ಅಂತ ಕೇಳ್ತಾರೆ. ಓಕೆನಾ, ಒಂದು ಕ್ವಶನ್ ಖಂಡಿತವಾಗಿ ಒಂದು ಕಾರ್ನರ್ ಟೆಂಜನ್ ಮೇಲೆ ಬಂದೇ ಬರುತ್ತೆ. ಓಕೆ, ಸೊ ಒಂದು ಕ್ವಶನ್ ಕಾರ್ನರ್ ಟೆಂಜನ್ ಮೇಲೆ ಬಂದೇ ಬರುತ್ತೆ. ನೆಕ್ಸ್ಟ್ ಕೈನೆಟಿಕ್ ಥಿಯರಿ. ಈ ಕೈನೆಟಿಕ್ ಥಿಯರಿ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಸರ್, 4 ಮಾರ್ಕ್ಸ್. ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು 2 ಮಾರ್ಕ್ಸ್ ಕ್ವಶನ್ ಅಷ್ಟೇ. ಓಕೆನಾ, ಅಂಡ್ ನೆಕ್ಸ್ಟ್ ಆಸಿಲೇಷನ್ಸ್ ಇಂದ ಎಷ್ಟು ಕೇಳಿದ್ದಾರೆ ಸರ್, 7 ಮಾರ್ಕ್ಸ್. 7 ಮಾರ್ಕ್ಸ್ ಕೇಳಿದ್ದಾರೆ. ಆ 7 ಮಾರ್ಕ್ಸ್ ಅನ್ನ ಸ್ಪ್ಲಿಟ್ ಮಾಡಿದ್ರೆ ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು 5 ಮಾರ್ಕ್ಸ್ ಗೆ ಡೆರಿವೇಶನ್ಸ್ ಬರುತ್ತೆ. ಯಾವ್ದ್ರಿಂದ, ಆಸಿಲೇಷನ್ಸ್ ಇಂದ. ಓಕೆ, ಮೇ ಬಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವೇವ್ ಕೇಳಬಹುದು, ಅಥವಾ ಸಾರಿ ಡಿಸ್ಪ್ಲೇಸ್ಮೆಂಟ್ ಆಫ್ ಪಾರ್ಟಿಕಲ್ ಕೇಳಬಹುದು. ಓಕೆ, ಅಥವಾ ರಿಲೇಷನ್ ಕೇಳಬಹುದು, ಆಕ್ಸಲರೇಷನ್, ವೆಲಾಸಿಟಿ ಮತ್ತೆ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಒಂದು 5 ಮಾರ್ಕ್ಸ್ ಡೆರಿವೇಶನ್ ಆಯ್ತು. ಆಮೇಲೆ ವೇವ್ಸ್ ಚಾಪ್ಟರ್ ಇಂದ ನಿಮಗೆ 2 MCQ ಇರುತ್ತೆ. ಆ 2 MCQ ಅಲ್ಲಿ ಒಂದು ನಾರ್ಮಲ್ ಯೂಶುವಲ್ ಆಗಿ ಕೇಳುವಂತ ಕ್ವಶನ್ ಕೇಳ್ತಾರೆ, ಒಂದು ಹಾಟ್ಸ್ ಕ್ವಶನ್ ಕೇಳ್ತಾರೆ ಅಂಡ್ ಒಂದು ಕ್ವಶನ್ ದಟ್ ಇಸ್ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಇನ್ನೊಂದು 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ಕೇಳ್ತಾರೆ. ನೋಡಿ, ನಿಮಗೆ 1 2 3 4. ಓಕೆ, ಸೊ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ ಫಾರ್ 5 ಮಾರ್ಕ್ಸ್. ಆ 4ರಲ್ಲಿ ಎಷ್ಟು ಆನ್ಸರ್ ಮಾಡಬೇಕು, ಜಸ್ಟ್ 2 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಅಂಡ್ 3 ಮಾರ್ಕ್ಸ್ಗೆ, ಓಕೆ, ಸೊ 3 ಮಾರ್ಕ್ಸ್ಗೆ ಒಂದು ನ್ಯೂಮರಿಕಲ್ಸ್ ಕೇಳ್ತಾರೆ, 2 ಮಾರ್ಕ್ಸ್ಗೆ ಒಂದು ನ್ಯೂಮರಿಕಲ್ ಕೇಳ್ತಾರೆ. ಸೊ ಟೋಟಲ್ ನಿಮಗೆ 15 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲೇ ಬರುತ್ತೆ. 15 ಮಾರ್ಕ್ಸ್. ಓಕೆನಾ, ಅಂಡ್ ಟೋಟಲ್ ನಿಮಗೆ ಎಷ್ಟು ಕೇಳಿದ್ದಾರೆ, 105 ಮಾರ್ಕ್ಸ್ ಕೇಳಿರ್ತಾರೆ. ನಿಮಗೆ ಬೇಕಾಗಿರೋದೆಷ್ಟು, 70. ಅಂದ್ರೆ ಎಷ್ಟು ಮಾರ್ಕ್ಸ್ ಎಕ್ಸ್ಟ್ರಾ ಕೇಳ್ತಾರೆ, ಇದೊಂದು 30, ಅದೊಂದು 5, 35 ಮಾರ್ಕ್ಸ್ ಎಕ್ಸ್ಟ್ರಾ ಕೇಳ್ತಾರೆ. ಓಕೆ, ನೀವು ಕೊಟ್ಟಿರೋದೆಷ್ಟು, 105 ಮಾರ್ಕ್ಸ್ಗೆ ಅಂಡ್ ನಾವು ಟಾರ್ಗೆಟ್ ಮಾಡೋದೆಷ್ಟು, 70ಗೆ. ಅದಕ್ಕೆ ಹೇಳಿದ್ದು ನಿಮಗೆ ಈ ಫೈಲ್ ನ ನೀಟಾಗಿ ರೆಫರ್ ಮಾಡಿದ್ರೆ ಯು ಕ್ಯಾನ್ ಕವರ್ 50+ ಮೋರ್. ನೋಡಿ, ನಾನು ಹೇಳಿದ್ದಷ್ಟು 105 ಅವ್ರು ಕೇಳ್ತಾರೆ, ನಾವು ಆನ್ಸರ್ ಮಾಡ್ಬೇಕಾಗಿರೋದು 70ಗೆ. ಈ 105 ಮಾರ್ಕ್ಸ್ ಅಲ್ಲಿ ನಮ್ಗೆ 50 ಮಾರ್ಕ್ಸ್ ತಗೊಳಕ್ಕಾಗಲ್ವಾ, ಈಸಿಯಾಗಿ ತಗೊಳ್ಬಹುದು. ಅದು ಹೇಗೆ ಅನ್ನೋದು ಇವತ್ತಿನ ಈ ವಿಡಿಯೋದು ಮೇನ್ ಇಂಟೆನ್ಷನ್. ಓಕೆನಾ, ರೈಟ್ ಸರ್. ಅಂಡ್ ಇಷ್ಟು ನಮಗೆ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಆಯ್ತು. ಆಕ್ಚುಲಿ ಈ ಬ್ಲೂ ಪ್ರಿಂಟ್ ಬೇಸ್ಡ್ ಆನ್ 2025, ಇದು ಸೇಮ್ ಅಪ್ಲೈಡ್ ಫಾರ್ 2026. ಯಾಕೆ ಅಂತಂದ್ರೆ ಇಷ್ಟೊತ್ತಿಗೆ ಅವರು ಬ್ಲೂ ಪ್ರಿಂಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ ಅಂತಂದ್ರೆ ದೇ ಆರ್ ಫಾಲೋಯಿಂಗ್ ಸೇಮ್ ಥಿಂಗ್.
ಅಂದ್ರೆ ಲಾಸ್ಟ್ ಇಯರ್ದೇ ಈ ವರ್ಷನೂ ಸಹ ಫಾಲೋ ಮಾಡ್ತಾರೆ ಅಂತ. ಓಕೆನಾ, ರೈಟ್ ಸರ್. And 2 marks. Okay, so fixed 2 mark question is ನೋಡಿ. The very first question, mention any 2 applications of dimension analysis. ಈ ಡೈಮೆನ್ಷನ್ ಅನಾಲಿಸಿಸ್ ಮಾಡಿದ್ರೆ ಬರೀ ನೀವು ಅಪ್ಲಿಕೇಶನ್ಸ್ ಮಾತ್ರ ಓದ್ತೀರಾ, ಅಪ್ಲಿಕೇಶನ್ಸ್ ಎಕ್ಸ್ಪ್ಲನೇಷನ್ ಸಹಿತ ಓದ್ಕೊಳ್ತೀರಾ. ಅವಾಗ ನಿಮಗೆ MCQ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಓಕೆನಾ, ಅಂಡ್ ಇದರ ಜೊತೆ ಇದರ ಜೊತೆ ನೀವು ಸಿಗ್ನಿಫಿಕೆಂಟ್ ಫಿಗರ್ಸ್ ಮತ್ತೆ ರೌಂಡ್ ಆಫ್ ಇದ್ರದ್ದು ಅಪ್ಲಿಕೇಶನ್ ಸಹಿತ ನೋಡ್ಕೊಳ್ಬೇಕು. ಸರ್ ಇದನ್ನೇ ಏನೋ ಕೊಟ್ಟಿದ್ರೆ ಇದು ಕೇಳೋ ಚಾನ್ಸ್ ಅದು ಪ್ರೊಬಾಬಿಲಿಟಿ ಜಾಸ್ತಿ ಇದೆ ಅಂತ. ಓಕೆನಾ, ಇರ್ಲಿ, ಇವಾಗ ಸದ್ಯಕ್ಕೆ ಫಿಕ್ಸ್ಡ್ ಕ್ವಶನ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. Next one, 2 vectors of a same units have a magnitude of 8 unit and 5 unit. What are the maximum and minimum magnitude of resultant that can be obtained with a 2 vectors? This is the second question. And third question, what is meant by free fall? What is the direction of acceleration in a free fall? Okay, that is the third question. And the fourth question, give any 2 methods of reducing a friction. Okay, ಇದು ಯಾವ ಚಾಪ್ಟರ್ದು? ಲಾಸ್ ಆಫ್ ಮೋಷನ್ ಅಲ್ಲಿ ಬರುತ್ತೆ. And the next fifth question, write the expression for a centripetal acceleration and explain the terms. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಜಸ್ಟ್ ರೈಟ್ ದ ಎಕ್ಸ್ಪ್ರೆಷನ್, ಡಿರೈವೇಶನ್ ಅಲ್ಲ, ಎಕ್ಸ್ಪ್ರೆಸ್ ಅಂದ್ರೆ ಜಸ್ಟ್ ಮೆನ್ಷನ್ ಮಾಡೋದಷ್ಟೇ. And sixth question, state and explain work energy theorem for a constant force. ಇಲ್ಲಿ ನಿಮಗೆ ಎರಡು ರೀತಿ ಕೇಳ್ತಾರೆ, ಕಾನ್ಸ್ಟಂಟ್ ಫೋರ್ಸ್ ಮತ್ತೆ ವೇರಿಯಬಲ್ ಫೋರ್ಸ್. ಬಿ ಕೇರ್ಫುಲ್, ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ವೆದರ್ ದೇ ಆರ್ ಆಸ್ಕಿಂಗ್ ಕಾನ್ಸ್ಟಂಟ್ ಫೋರ್ಸ್ ಆರ್ ವೇರಿಯಬಲ್ ಫೋರ್ಸ್ ಅಂತ ನೀವು ನೋಡ್ಕೊಳ್ಬೇಕು. ಡನ್? ಎಸ್ ಸರ್. And the next one, 7th question, mention the 2 conditions required for the mechanical equilibrium of a rigid body. ಎಷ್ಟು ಮಾರ್ಕ್ಸ್ಗೆ? 2 ಮಾರ್ಕ್ಸ್ಗೆ. ನೆಕ್ಸ್ಟ್, why does a moon has a no atmosphere? ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ, ರೀಸನ್ ಎಕ್ಸ್ಪ್ಲೇನ್ ಮಾಡಬೇಕು. And 10th question, a structural steel rod has a area of a cross section of 3.14 into 10 power minus 4 meter square and length of 1 meter. A 100 kilonewton force stretched it along its length. Find the stress on the rod. ಇದು ಯಾವ ಚಾಪ್ಟರ್ ಇಂದ ಬಂದಿರೋದು? ದಟ್ ಈಸ್ ಅ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಇಂದ ಬಂದಿದೆ. ಅದರ 2 ಮಾರ್ಕ್ಸ್ ಒಂದು ಕ್ವಶನ್ ಇತ್ತಲ್ಲ, ಅದೇ ನ್ಯೂಮೆರಿಕಲ್ ಪ್ರಾಬ್ಲಮ್. ಓಕೆ ಸರ್. ನೆಕ್ಸ್ಟ್, ವಾಟ್ ಈಸ್ ದ ಮೀನ್ಡ್ ಬೈ ಥರ್ಮಲ್ ಎಕ್ಸ್ಪಾನ್ಷನ್? ಗಿವ್ ದ ರಿಲೇಷನ್ ಬಿಟ್ವೀನ್ ಕೋಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂಡ್ ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಅ ಮೆಟೀರಿಯಲ್. ಇಲ್ಲಿ ರಿಲೇಷನ್ ಬರೀಬೇಕು. Okay, that is the coefficient of volume expansion ಮತ್ತೆ linear expansion relation, that is alpha. Okay, ಆಮೇಲೆ gamma relation ಬರಿಬೇಕಾಗತ್ತೆ, alpha ಮತ್ತೆ gamma relation ಬರಿಬೇಕು. And the next one, state the law of equipartition of energy, give the number of degrees of freedom of a monatomic gas molecule. ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನೋದು ಒಂದು ಬರುತ್ತೆ. Okay, so F is equals to 3n minus I ಅಂತ ಬರುತ್ತೆ. ಸೊ ಮೋನಾಟಮಿಕ್, ಡಯಾಟಮಿಕ್, ಟ್ರೈಅಟಾಮಿಕ್ ಮತ್ತೆ ಪಾಲಿಅಟಾಮಿಕ್ ಅಂತ ಬರುತ್ತೆ. ಸೊ ಅದರಲ್ಲಿ ನಮಗೆ ಕೇಳಿರೋದು ಮೋನೋಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಸ್ ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು ಅಂತ ಕೇಳ್ತಿರೋದು. ಓಕೆ, ಸೊ ದೀಸ್ ಆರ್ 2 ಫಿಕ್ಸ್ಡ್ ಮಾರ್ಕ್ಸ್ ಕ್ವಶನ್ಸ್. ಓಕೆ, ಅಂಡ್ ಇನ್ನ 3 ಇದೆ. ವಾಟ್ ಈಸ್ ದ ಕಾರ್ನಟ್ ಇಂಜಿನ್? ನೇಮ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಯೂಸ್ಡ್ ಇನ್ ಇಟ್. That is 13th question. And 14th question, write any 2 differences between longitudinal and transverse wave. This question is from a waves. And the next one, give the position at which potential energy of a particle executing simple harmonic motion. ಒಂದು ಮ್ಯಾಕ್ಸಿಮಮ್, ಇನ್ನೊಂದು 0. ಇದು ಆಸಿಲೇಷನ್ ಪಾರ್ಟ್ ಇಂದ ಬಂದಿರುವಂತ ಕ್ವಶನ್. ಇವು ನಿಮಗೆ ಫಿಕ್ಸ್ಡ್ 2 ಮಾರ್ಕ್ಸ್ ಕ್ವಶನ್ ಅಂತ ಹೇಳ್ತೀನಿ. ಈ ಫಿಕ್ಸ್ಡ್ 2 ಮಾರ್ಕ್ಸ್ ಕ್ವಶನ್ 15 ಕ್ವಶನ್ಸ್ ಏನ್ ಕೊಟ್ಟಿದ್ದೀರಲ್ಲ, ದಯವಿಟ್ಟು ಫಿಕ್ಸ್ಡ್ 2 ಮಾರ್ಕ್ಸ್ ಕ್ವಶನ್ ನ ಓದಿ. ಆಮೇಲೆ ಸರ್ ನಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಐ ಆಮ್ ದೇರ್. ಓಕೆ, ಇನ್ನೂ ಜಾಸ್ತಿ ಬೇಕು ಸರ್, ನಮಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಬೇಕಂದ್ರೆ ಐ ಆಮ್ ದೇರ್. ನೀವು ಕೇಳಿದ್ದೆಲ್ಲ ನಾನು ಕೊಡ್ತಾ ಇರ್ತೀನಿ, ನೀವು ತಗೊಳ್ತಾ ಇರಬೇಕು. ನೀವು ಜಸ್ಟ್ ಕೇಳೋದು ಅಷ್ಟೇ ಬಾಕಿ. ನೀವು ಕೇಳ್ತೀರಾ ಸರ್ ಇದಕ್ಕೆ ಆನ್ಸರ್ ಎಲ್ಲಿ, ನಮಗೆ ಆನ್ಸರು ಸಹ ಬೇಕು ಅಂತ ನೀವು ಕೇಳ್ತೀರಾ. ಸರ್ ನಾವು ಕ್ವಶನ್ಸ್ ಏನೋ ಗೊತ್ತಾಯ್ತು, ಬಟ್ ವಾಟ್ ಅಬೌಟ್ ಆನ್ಸರ್ಸ್? ಐ ಆಮ್ ದೇರ್. ಓಕೆ, ಏಕೆ ಸರ್ ಈಸ್ ಹಿಯರ್. ಓಕೆ, ಸೊ ನಾನೇನ್ ಹೇಳ್ತೇನೆಂದ್ರೆ ಈ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಬೇಕಂದ್ರೆ ಫ್ರೈಡೆ, ಓಕೆ, ಇದೇ ವೀಕ್ ಫ್ರೈಡೆ ನಾನು ಲೈವ್ ತಗೊಳ್ತೇನೆ ನಿಮಗೋಸ್ಕರ. ಈ ಕ್ವಶನ್ಸ್ ಗಳಿಗೆ ಆನ್ಸರ್ ನಿಡ್ಕೊಂಡು ಬರ್ತೀನಿ. ಎಷ್ಟು ಜನ ಲೈವ್ ಅಟೆಂಡ್ ಮಾಡ್ತೀರಾ ಅವರೆಲ್ಲ ನನಗೆ ಒಂದು ಹಾರ್ಟ್ ಎಮೋಜಿನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಓಕೆ, ನೀವು ಎಷ್ಟು ಜಾಸ್ತಿ ಜನ ಹಾರ್ಟ್ ಎಮೋಜಿಸ್ ಕಮೆಂಟ್ಸ್ ಅಲ್ಲಿ ಹಾಕ್ತೀರಾ, ಅಷ್ಟು ನನಗೆ ಏನಂತಾರೆ ಮೋಟಿವೇಶನ್ ಸಿಗುತ್ತೆ. ನಾನು ಬಂದು ಲೈವ್ ಚಂದ ಚಿತ್ರನ ಬೂಂದಿ ಮೊಸರನ್ನ ಮಾಡ್ಬೋದು. ರೆಡಿನಾ? ಸೊ ನೀವು ಆದಷ್ಟು ಬೇಗ ಹಾರ್ಟ್ ಎಮೋಜಿನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ ಬೇಗ. ಓಕೆನಾ? ಐ ವಿಲ್ ಬಿ ಕಮಿಂಗ್ ಲೈವ್ on Friday to discuss all these questions. Okay na? Next, fixed 3 mark questions. ಯಾವ್ದು? 16th question ನೋಡಿ. What is meant by range of a projectile? Definitions ಬರಬೇಕು. Give an expression for the same. ಅಂದ್ರೆ projectile ದು ರೇಂಜ್ ಆಫ್ ಅ projectile ದು ಫಾರ್ಮುಲಾ ಬರಬೇಕು.
ವಾಟ್ ಈಸ್ ದ ಆಂಗಲ್ ಆಫ್ ಅ ಪ್ರೊಜೆಕ್ಷನ್ ಫಾರ್ ವಿಚ್ ರೇಂಜ್ ಆಫ್ ಅ ಪ್ರೊಜೆಕ್ಟೈಲ್ ಇಸ್ ಮ್ಯಾಕ್ಸಿಮಮ್. ಯಾವ ಆಂಗಲ್ಗೆ ನಮಗೆ ರೇಂಜ್ ಆಫ್ ಅ ಪ್ರೊಜೆಕ್ಟೈಲ್ ಮ್ಯಾಕ್ಸಿಮಮ್ ಆಗುತ್ತೆ ಅನ್ನೋದು ಬರಿಬೇಕು. ಅಂಡ್ 17th ನೋಡಿ, ಡಿರೈವ್ ಕೈನೆಮೆಟಿಕ್ ಇಕ್ವೇಶನ್ V is equals to V naught plus AT using VT graph where the symbols have their usual meanings. ನಾನು ಹೇಳಿದ್ನಲ್ಲ 3 ಮಾರ್ಕ್ಸ್ಗೆ ಏನು ಮೋಷನ್ ಏನೇ ಸ್ಟ್ರೇಟ್ ಲೈನ್ ಅಲ್ಲಿ ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರಂತ. ಸೊ ದಟ್ ಇಸ್ ದ ಕ್ವಶನ್. ಅಂಡ್ ದ ನೆಕ್ಸ್ಟ್ ಒನ್, 18th one, state and explain Newton's second law of motion. Define SI unit of force. SI unit of force ಅಂದ್ರೆ ಏನು? That is the Newton. ನ್ಯೂಟನ್ ನ ಡಿಫೈನ್ ಮಾಡಬೇಕು. ಜಸ್ಟ್ ನ್ಯೂಟನ್ ಅಂದ್ರೆ ಬರಲ್ಲ, ಡಿಫೈನ್ ಮಾಡಬೇಕು. ನ್ಯೂಟನ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಬೇಕು. ಆ ಡೆಫಿನೇಷನ್ ಬೇಕು ಅಂದ್ರೆ ನೀವು ಫ್ರೈಡೆ ಸೆಷನ್ ಅಟೆಂಡ್ ಮಾಡಬೇಕು. ಡನ್? ಎಸ್ ಸರ್. ಅಂಡ್ ದ ನೆಕ್ಸ್ಟ್ ಒನ್, ಡಿಫೈನ್ ಈಕ್ವಲ್ ವೆಕ್ಟರ್ಸ್, ಯೂನಿಟ್ ವೆಕ್ಟರ್ಸ್ ಅಂಡ್ ನಲ್ ವೆಕ್ಟರ್. ಇಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ಮಾರ್ಕ್ಸ್ ಬರುತ್ತೆ. ಈಕ್ವಲ್ ವೆಕ್ಟರ್ಸ್ 1 ಮಾರ್ಕ್ಸ್ ಡಿಫೈನ್ ಮಾಡಿದ್ರೆ, ಯೂನಿಟ್ ವೆಕ್ಟರ್ಗೆ 2 ಮಾರ್ಕ್ಸ್ ಅಂದ್ರೆ ಅದೊಂದು ಇದೊಂದು, ಅಂಡ್ ನಲ್ ವೆಕ್ಟರ್ಗೆ 3 ಮಾರ್ಕ್ಸ್. ಒಂದು ಎಷ್ಟಾಯ್ತು? ಟೋಟಲ್ 3 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ಒನ್, 28th ಕ್ವಶನ್, ಡಿಫೈನ್ ವರ್ಕ್ ಡನ್ ಬೈ ಎ ಫೋರ್ಸ್. ಇಲ್ಲಿ ಡಿಫೈನ್ ವರ್ಕ್ ಡನ್ ಬೈ ಫೋರ್ಸ್ ನ ನೀವು ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ಬರ್ದಾದ್ಮೇಲೆ ಮೆನ್ಷನ್ 2 ಕೇಸಸ್ ಇನ್ ವಿಚ್ ವರ್ಕ್ ಡನ್ ಬೈ ಫೋರ್ಸ್ ಆನ್ ಎ ಆಬ್ಜೆಕ್ಟ್ ಇಸ್ 0. ಅಂದ್ರೆ 2 ಕಂಡೀಷನ್ ಬರಬೇಕು, ಯಾವಾಗ ವರ್ಕ್ ಡನ್ 0 ಆಗುತ್ತೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ವೆನ್ ಫೋರ್ಸ್ ಇಸ್ ಅಪ್ಲೈಡ್ ಬಟ್ ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್ ದೆನ್ ವರ್ಕ್ ಡನ್ ಇಸ್ 0 ಅಂತ ಬರೀತೀರಾ. ಅದೇ ರೀತಿ ಇನ್ನೊಂದು ಕಂಡೀಷನ್ ಸಹಿತ ಬರೀಬೇಕು. ನೆಕ್ಸ್ಟ್ ಕ್ವಶನ್, 21st ಕ್ವಶನ್, ಯೂಸಿಂಗ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಡಿರೈವ್ F is equals to ma ವೇರ್ ದ ಸಿಂಬಲ್ಸ್ ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್ ಅಂತ ಇದೆ. ದಟ್ ಮೀನ್ಸ್ ನಮಗೆ ಸೆಕೆಂಡ್ ಲಾ ಅಂತ, ಸೆಕೆಂಡ್ ಲಾ, ವಾಟ್ ಇಸ್ ದ ಸೆಕೆಂಡ್ ಲಾ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ? F is equals to ma ಅಂತ ಬರೀತಾರೆ. ಇಟ್ ಇಸ್ ನಾಟ್ ಕರೆಕ್ಟ್. F is equals to ma is not the right answer. ಅದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ dp divided by dt that is equals to F is the right answer. ನಾವು ಇಲ್ಲಿ ಪ್ರೂವ್ ಮಾಡ್ಬೇಕಾರದು F is equals to ma ಅಂತ ಪ್ರೂವ್ ಮಾಡಬೇಕು. ಓಕೆನಾ? ವೇರ್ F is equals to force, m is the mass of the particle ಅಥವಾ ಬಾಡಿ, a is the acceleration of the body. ಓಕೆ, ಸೊ ಇದನ್ನ ನಾವು ಪ್ರೂವ್ ಮಾಡಬೇಕು. ಇದು ಲಾಸ್ ಆಫ್ ಮೋಷನ್ ಅಂತ ಬರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ದಟ್ ಈಸ್ 22nd ಕ್ವಶನ್, ಆಂಗ್ಯುಲರ್ ಸ್ಪೀಡ್ ಆಫ್ ಎ ಮೋಟಾರ್ ವೀಲ್ ಇಸ್ ಇನ್ಕ್ರೀಸ್ಡ್ ಫ್ರಮ್ 1200 rpm rotation per minute to 3120 rpm in a 16 seconds. Calculate the angular acceleration of the wheel assuming the acceleration to be uniform. ಇದು ನಮಗೆ ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತಂದ್ರೆ ರೊಟೇಷನಲ್ ಮೋಷನ್ ಅಂತ ಬರುತ್ತೆ. ದಟ್ ಈಸ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಂತ ಬಂದಿದೆ 3 ಮಾರ್ಕ್ಸ್ಗೆ. ಅದ ನೆಕ್ಸ್ಟ್ ಒನ್, 23rd ಕ್ವಶನ್ ನೋಡಿ, ಎ ವುಮನ್ ಡ್ರಾಸ್ ಎ ಬಕೆಟ್ ಫುಲ್ ಆಫ್ ವಾಟರ್ weighing 10 kg from a well in which water level is 8 meter below in 9.8 seconds. Find her average power. Take G is equals to 9.8 meter per second square. ಇದು ಯಾವ ಚಾಪ್ಟರ್ ಇಂದ ಅಂದ್ರೆ ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ ಇಂದ ಬಂದಿದೆ. ಅಂಡ್ ದ ನೆಕ್ಸ್ಟ್ 24th ಕ್ವಶನ್ ನೋಡಿ, ಡಿಸ್ಟಿಂಗ್ವಿಶ್ ಬಿಟ್ವೀನ್ 3 ಡಿಫರೆಂಟ್ ಮಾಡ್ಯುಲೈ ಆಫ್ ಎಲಾಸ್ಟಿಸಿಟಿ ಆಫ್ ಅ ಮೆಟೀರಿಯಲ್. ಯಾವ್ದು? ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್ ಅಂಡ್ ಲಾಸ್ಟ್ ಒನ್ ಯಾವುದು? ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ಇನ್ನೊಂದು ರಿಜಿಡಿಟಿ ಮಾಡ್ಯುಲಸ್ ಎಲ್ಲ ಬರುತ್ತಲ್ಲ. ಸೊ ವಾಲ್ಯೂಮೆಟ್ರಿಕ್, ಸಾರಿ ಇನ್ನೊಂದು ಯಾವುದು? ಯಾವ್ದು 3 ಇರುತ್ತಲ್ಲ. ಯಾವುದು? ಫಸ್ಟ್ ಒನ್ ಯಂಗ್ಸ್ ಮಾಡ್ಯುಲಸ್, ದಟ್ ಈಸ್ ಅಲಾಂಗ್ ಲೆಂತ್. ಇನ್ನೊಂದು ಬಲ್ಕ್ ಮಾಡ್ಯುಲಸ್, ಓಕೆನಾ? ಇನ್ನೊಂದು ರಿಜಿಡಿಟಿ ಮಾಡ್ಯುಲಸ್. ಓಕೆ, ಸೊ ಟೋಟಲ್ ನಿಮಗೆ 3 ಮಾಡ್ಯುಲಸ್ ಡಿಫರೆಂಟ್ ಆಗಿ ನೀವು ಮಾಡಬೇಕಾಗತ್ತೆ. ಓಕೆನಾ? ಡನ್. ಅಂಡ್ ದ ನೆಕ್ಸ್ಟ್ ಒನ್, 25th, ವಾಟ್ ಈಸ್ ಮೀನ್ಡ್ ಬೈ ಈಕ್ವಿಲಿಬ್ರಿಯಂ ಆಫ್ ಅ ರಿಜಿಡ್ ಬಾಡಿ. ಸೊ ಇಲ್ಲಿ ರಿಜಿಡ್ ಬಾಡಿ ಈಕ್ವಿಲಿಬ್ರಿಯಂ ಡೆಫಿನೇಷನ್ ನ ಬರೀಬೇಕು. ಫಾರ್ ಈಕ್ವಿಲಿಬ್ರಿಯಂ, ಸಾರಿ ರಿಜಿಡ್ ಬಾಡಿಗೆ ಯಾವ ಕಂಡೀಷನ್ ಅಲ್ಲಿ ಈಕ್ವಿಲಿಬ್ರಿಯಂ ಆಫ್ ಅ ರಿಜಿಡ್ ಬಾಡಿ ಕಂಡೀಷನ್ ಬರೀಬೇಕು. ರೈಟ್ ದ ಕಂಡೀಷನ್ ಫಾರ್ ದ ಈಕ್ವಿಲಿಬ್ರಿಯಂ ಆಫ್ ಅ ರಿಜಿಡ್ ಬಾಡಿ. ಇಲ್ಲಿ ಡೆಫಿನೇಷನ್ ಬರಬೇಕು, ಇಲ್ಲಿ ಕಂಡೀಷನ್ಸ್ ಬರಬೇಕು. ಓಕೆನಾ? ಟಾರ್ಕ್ 0 ಆಗುತ್ತಾ, ನೆಟ್ ಫೋರ್ಸ್ 0 ಆಗುತ್ತಾ, ಏನಂತ ಬರೀಬೇಕಾಗತ್ತೆ. ನೆಕ್ಸ್ಟ್, ಸ್ಟೇಟ್ ದ ಬರ್ನೌಲ್ಲಿಸ್ ಪ್ರಿನ್ಸಿಪಲ್, ಗಿವ್ ಬರ್ನೌಲ್ಲಿಸ್ ಇಕ್ವೇಶನ್ ಇನ್ ಅ ಫ್ಲೂಯಿಡ್ ಡೈನಾಮಿಕ್ಸ್. ವಾಟ್ ಇಸ್ ದ ಮ್ಯಾಗ್ನಸ್ ಎಫೆಕ್ಟ್? ಇದಕ್ಕೆ 1 ಮಾರ್ಕ್ಸ್. ಯಾವುದು? ಸ್ಟೇಟ್ಮೆಂಟ್ಗೆ. ಅಂಡ್ ದ ನೆಕ್ಸ್ಟ್ ಒನ್, ಇಕ್ವೇಶನ್ ಗೆ 1 ಮಾರ್ಕ್ಸ್. ಅಂಡ್ ನೆಕ್ಸ್ಟ್ ಒನ್ ಯಾವುದು? ಮ್ಯಾಗ್ನಸ್ ಎಫೆಕ್ಟ್ ಗೆ 1 ಮಾರ್ಕ್ಸ್. ಟೋಟಲ್ 3 ಮಾರ್ಕ್ಸ್ ಆಯ್ತು. ಸ್ಟೇಟ್ ದ 3 ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್. ಒಂದೊಂದು ಸ್ಟೇಟ್ಮೆಂಟ್ ಗೆ 1 ಮಾರ್ಕ್ಸ್. ಓಕೆನಾ? ಅಂಡ್ 28 ದಟ್ ಈಸ್ ದ ಗ್ರಾವಿಟೇಷನ್ ಇಂದ ಬರುತ್ತೆ ಈ ಕ್ವಶನ್. ಅಂಡ್ 28th ಕ್ವಶನ್, ವಾಟ್ ಈಸ್ ಮೀನ್ಡ್ ಬೈ ಸ್ಟ್ರೀಮ್ ಲೈನ್ ಫ್ಲೋ ಅಂಡ್ ಟರ್ಬುಲೆಂಟ್ ಫ್ಲೋ. ಇಲ್ಲಿ 1 ಮಾರ್ಕ್ಸ್, ಇಲ್ಲೊಂದು ಮಾರ್ಕ್ಸ್. ರೈಟ್ ದ ಇಕ್ವೇಶನ್ ಆಫ್ ಕಂಟಿನ್ಯೂಟಿ ಫಾರ್ ಅ ಫ್ಲೂಯಿಡ್ ಫ್ಲೋ. ಇದಕ್ಕೆ 1 ಮಾರ್ಕ್ಸ್. ಟೋಟಲ್ 3 ಮಾರ್ಕ್ಸ್ ಆಯ್ತು. ಅಂಡ್ ನೆಕ್ಸ್ಟ್ ಒನ್, ಯೂಸಿಂಗ್ ದ ಎಕ್ಸ್ಪ್ರೆಷನ್ ಆಫ್ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ 1 mole ಆಫ್ ಮೊನೋಟಾಮಿಕ್ ಗ್ಯಾಸ್, obtain the expression for the molar specific heat of a monatomic gas at a constant volume. ಇದು 29th ಕ್ವಶನ್ ಆಗಿರುತ್ತೆ. ಓಕೆ, ಇದು ಕ್ಯಾನಡಿಕ್ ಥಿಯರಿ ಇಂದ ಬಂದಿರುವಂತದ್ದು. 30th ಕ್ವಶನ್, ಶೋ ದಟ್ ವಾಲ್ಯೂಮ್ ಆಫ್ ಅ ಕೋಎಫಿಷಿಯಂಟ್. ಓಕೆ, ವಾಲ್ಯೂಮ್ ಕೋಎಫಿಷಿಯಂಟ್ ದಟ್ ಇಸ್ ಆಲ್ಫಾ ವಿ ಅಂತ ಬರೀತೀವಿ. ನಾರ್ಮಲ್ ಆಗಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಓದಬೇಕಾದ್ರೆ ಯಾವ ತರ ಬರೀತಿದ್ವಿ? ಗಾಮಾ ಅಂತ ಬರೀತಿದ್ವಿ. ಸೊ ಇಟ್ ಈಸ್ ಆಲ್ಫಾ ವಿ, ದಟ್ ಇಸ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಓಕೆ,
coefficient of volume expansion, that is alpha V, that is equals to 1 by T for ideal gas, where T is the absolute temperature of the ideal gas. Okay. And 31st question, define frequency and the wavelength of a wave. Give an example for non-mechanical wave. ಇಲ್ಲಿ frequency ಅಂದ್ರೆ ಏನು, wavelength ಏನು, wavelength of a wave ಅಂದ್ರೆ ಏನು ಅಂತಂದ್ರೆ 1 marks, 2 marks ಬರುತ್ತೆ. ಎಕ್ಸಾಂಪಲ್ ಫಾರ್ ನಾನ್ ಮೆಕ್ಯಾನಿಕಲ್ ವೇವ್ ಅಂದ್ರೆ ಲೈಟ್ ವೇವ್ ಅಂತ ಬರೀಬಹುದು. ಸೊ ಟೋಟಲ್ 3 ಮಾರ್ಕ್ಸ್ ಈ ಪರ್ಟಿಕ್ಯುಲರ್ ಕ್ವಶನ್ ಆಗುತ್ತೆ. ಈ ಕ್ವಶನ್ ಫ್ರಮ್ ವೇವ್ ಇಂದ ಬಂದಿದೆ. ಓಕೆನಾ, ರೈಟ್ ಸರ್. ಅಂಡ್ ನೆಕ್ಸ್ಟ್ ನೋಡ್ಕೊಂಡ್ರೆ ದಟ್ ಇಸ್ ಅ ಫಿಕ್ಸ್ಡ್ 5 ಮಾರ್ಕ್ಸ್ ಕ್ವಶನ್. ಸರ್ ಇಲ್ಲಿ 3 ಮಾರ್ಕ್ಸ್ ಇಷ್ಟು ಓದ್ಕೊಂಡ್ರೆ ಸಾಕ? ಇಷ್ಟು ಫಸ್ಟ್ ಓದ್ಕೊಳ್ಳಿ. ಓಕೆ, ಫಸ್ಟ್ ಇಷ್ಟನ್ನ ಓದ್ಕೊಳ್ಳಿ, ಆಮೇಲೆ ನಿಮಗೆ ಟೈಮ್ ಇದ್ರೆ ನೆಕ್ಸ್ಟ್ ಬೇರೆ ಓದ್ಕೊಳ್ಳಿ. ಓಕೆನಾ, ನಾನು ಕೊಟ್ಟಿರುವಂತ ಕ್ವಶನ್ಗಳ ಫಸ್ಟ್ ಮುಗಿಸ್ಕೊಳ್ಳಿ ನಿಮಗೆ. ಓಕೆ, ಗೆಟ್ ಮೈ ಪಾಯಿಂಟ್. ಅಂಡ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್. ಓಕೆ, ಫಿಕ್ಸ್ಡ್ 5 ಮಾರ್ಕ್ಸ್ ಕ್ವಶನ್. Derive the equation x is equals to vt v naught t plus half at square. This is nothing but s is equals to ut plus half at square form. Okay, using vt graph. And 33 question, that is illustrate the conservation of a mechanical energy in case of a body dropped from a height h. Free fall na now discuss ಮಾಡಬೇಕು. That is nothing but sum of potential energy and kinetic energy is constant ಅಂತ prove ಮಾಡಬೇಕಿಲ್ಲಿ. ಓಕೆನಾ. And 34th question, show that the trajectory of a projectile is a parabola. Parabola ಅಂತೇಳಿ ಪ್ರೂವ್ ಮಾಡಬೇಕು. ಇಕ್ವೇಶನ್ ಬರುತ್ತೆ, ಪ್ಯಾರಾಬೋಲಾ ಇಕ್ವೇಶನ್ ನ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಒನ್, ಡಿಫೈನ್ 35th question, define a torque and angular momentum. And second one, derive the relation between torque and angular momentum. Okay, so ಈ ಟಾರ್ಕ್ ಮತ್ತೆ ಆಂಗ್ಯುಲರ್ ಮೊಮೆಂಟಮ್ ನ ಡಿಫೈನ್ ಮಾಡಿದ್ರೆ 1 ಮಾರ್ಕ್ಸ್, ಮತ್ತೆ ಡೆರಿವೇಶನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್ ಬರುತ್ತೆ. And 36th question, obtain the expression for a final velocities of 2 particles undergoing completely elastic collision in one dimensional considering second body to be initially at rest. ಇಲ್ಲಿ ಸ್ಪೆಷಲ್ ಕೇಸ್ ಅಲ್ಲಿ ನೀವು ಪ್ರೂವ್ ಮಾಡಬೇಕಾಗುತ್ತೆ. ಎಲಾಸ್ಟಿಕ್ ಕೊಲಿಷನ್ ಪ್ರೂವ್ ಮಾಡ್ತೀರಾ, ಬಟ್ ಸ್ಪೆಷಲ್ ಕೇಸ್ ಏನು, ಇನಿಷಿಯಲಿ ಒನ್ ಬಾಡಿ ಇಸ್ ಅಟ್ ರೆಸ್ಟ್, ಅನದರ್ ಬಾಡಿ ಇಸ್ ಮೂವಿಂಗ್ ಅಂತ. ಓಕೆ, ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ 37th ಕ್ವಶನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಎಸ್ಕೇಪ್ ಸ್ಪೀಡ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಇದು ಗ್ರಾವಿಟೇಷನ್ ಇಂದ ಕೇಳಿರುವಂತ ಕ್ವಶನ್. ಅಂಡ್ ನೆಕ್ಸ್ಟ್ 38th ಕ್ವಶನ್, ದಟ್ ಇಸ್ ಎ, ವಾಟ್ ಇಸ್ ರಿಜಿಡ್ ಬಾಡಿ, 1 ಮಾರ್ಕ್ಸ್. ವಾಟ್ ಟೈಪ್ ಆಫ್ ಮೋಷನ್ ಇಸ್ ಅಬ್ಸರ್ವ್ಡ್ ಇನ್ ಅ ರಿಜಿಡ್ ಬಾಡಿ ವಿಚ್ ಇಸ್ ಪೈವೋಟೆಡ್ ಅಟ್ ದ ಸೆಂಟರ್ ಆಫ್ ಅ ಮಾಸ್. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. Prove that the time rate of a change of angular momentum of a particle is equal to the torque acting on it. ಇದಕ್ಕೆ 3 ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತು? 3 plus 2, that is the total 5 marks ಆಯ್ತು. ಅಂದ್ರೆ ನೆಕ್ಸ್ಟ್ 39th ಕ್ವಶನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ 0th law of thermodynamics. ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ರೈಟ್ 3 ಡಿಫರೆನ್ಸಸ್ ಬಿಟ್ವೀನ್ ಐಸೋಥರ್ಮಲ್ ಅಂಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಒಂದೊಂದು ಡಿಫರೆನ್ಸ್ಗೆ ಒಂದೊಂದು ಮಾರ್ಕ್ಸ್ ಬರುತ್ತೆ. ಅಂದ್ರೆ ಈಚ್ ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್. ನೀವು ಈ ಕಡೆ 3 ಈ ಕಡೆ 3 ಬಂದ್ರೆ ಹಾಫ್ ಅಂದ್ರೆ ಎಷ್ಟಾಯ್ತು? 1.5, ಈ ಕಡೆ 1.5, ಟೋಟಲ್ 3 ಮಾರ್ಕ್ಸ್. ಅಂಡ್ ಇದಕ್ಕೆ 2 ಮಾರ್ಕ್ಸ್ ಇರೋ, ಟೋಟಲ್ ಎಷ್ಟಾಗಿತ್ತು? 5 ಮಾರ್ಕ್ಸ್ ಆಯ್ತು. ಅಂಡ್ 40th ಕ್ವಶನ್, ಇಲ್ಲೂ ಸಹಿತ ಸ್ಪ್ಲಿಟ್ ಕ್ವಶನ್ ಇದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಆಪ್ಷನ್ ಬಿ, ದಟ್ ಇಸ್ ಮೆನ್ಷನ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ ಐಸೋಥರ್ಮಲ್ ಅಂಡ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಇದು ರಿಪೀಟ್ ಆಗಿದೆ. ಓಕೆನಾ, ರಿಪೀಟ್ ಆಗಿದೆ. ಇಲ್ಲಿ 0th ಲಾ ಆಗಿದೆ, ಇಲ್ಲಿ ಫಸ್ಟ್ ಲಾ ಆಗಿದೆ. ನೋಡಿ ಡಿಫರೆನ್ಸ್ ನೋಡಿ, ಇಲ್ಲಿ 0th ಲಾ ಮೇಲೆ ಕೇಳಿದ್ದಾರೆ, ಇಲ್ಲಿ ಫಸ್ಟ್ ಲಾ ಮೇಲೆ ಕೇಳಿದ್ದಾರೆ, ಅಷ್ಟೇ ಡಿಫರೆನ್ಸ್. And the next fixed 5 marks question and last 2 questions. Write Newton formula for a speed of a sound in the air. Explain why and how Laplace modified Newton's formula for a speed of sound. ಇಲ್ಲಿ ನಮಗೆ ಈ ಯಾರಿದು ಲ್ಯಾಪ್ಲೇಸ್ ಮಾಡಿಫೈ ಮಾಡ್ತಾರೆ ನ್ಯೂಟನ್ಸ್ ಫಾರ್ಮುಲಾ. ಯಾಕೆಂದ್ರೆ ಪ್ರಾಕ್ಟಿಕಲ್ ವ್ಯಾಲ್ಯೂ ಮತ್ತೆ ಈ ನ್ಯೂಟನ್ಸ್ ಫಾರ್ಮುಲಾದ ಬಂದಿರುವಂತ ವ್ಯಾಲ್ಯೂಸ್ ಮ್ಯಾಚ್ ಆಗಲ್ಲ. ಯಾಕೆಂದ್ರೆ ಈ ನ್ಯೂಟನ್ಸ್ ಫಾರ್ಮುಲಾದಿಂದ ಸ್ಪೀಡ್ ಎಷ್ಟು ಬರುತ್ತೆ ಅಂದ್ರೆ 280 ಅರೌಂಡ್ ಬರುತ್ತೆ. ಪ್ರಾಕ್ಟಿಕಲ್ ಎಷ್ಟಿರುತ್ತೆ? 320 ಮೀಟರ್ ಪರ್ ಸೆಕೆಂಡ್ ಟು 360 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅಲ್ಲಿ ನಮ್ಮ ಲ್ಯಾಪ್ಲೇಸ್ ಅವರು ಏನ್ ಮಾಡ್ತಾರೆ, ಒಂದು ಕರೆಕ್ಷನ್ ಮಾಡ್ತಾರೆ, ಮಾಡಿಫೈ ಮಾಡ್ತಾರೆ. ಅವಾಗ ನಮಗೆ 320 ವ್ಯಾಲ್ಯೂ ಅನ್ನೋದು ಬರುತ್ತೆ. 320 ಇಂದ 360 ಮಧ್ಯೆ. ಓಕೆ, 320 ಮೀಟರ್ ಪರ್ ಸೆಕೆಂಡ್ ಟು 360 ಮೀಟರ್ ಪರ್ ಸೆಕೆಂಡ್ ವ್ಯಾಲ್ಯೂ ಬರುತ್ತೆ. ಆ ಮಾಡಿಫಿಕೇಶನ್ ಮಾಡ್ತಾರೆ. ಯಾಕೆ ಮಾಡಿದ್ರು ಅಂದ್ರೆ ಅದರ ರೀಸನ್ ಕೊಡ್ಬೇಕು. ಆ ರೀಸನ್ ನಾವು ಲೈವ್ ನಲ್ಲಿ ಡಿಸ್ಕಸ್ ಮಾಡೋಣ. ಅಂದ್ರೆ ನೆಕ್ಸ್ಟ್ 42 with a schematic diagram, okay, schematic ಅಂತಾನು ಕರೀತಾರೆ, showing the components of a restoring force. Derive an expression for the time period of oscillating simple pendulum. ಇಲ್ಲಿ simple pendulum ದು time period, that is equals to t is equals to 2 pi under square root L divided by G ಅಂತೇಳಿ ನಾವು ಪ್ರೂವ್ ಮಾಡಬೇಕು. ಇದು ಸ್ಪ್ರಿಂಗ್ ಅಲ್ವಾ? ಹಾ, restoring force. ಓಕೆ, ಇದು ಸಿಂಪಲ್ ಪೆಂಡಲಮ್. ಹಾ, ಸಿಂಪಲ್ ಪೆಂಡಲ್, ಆಸಿಲೇಟಿಂಗ್ ಸಿಂಪಲ್ ಪೆಂಡಲಮ್ ಕೊಟ್ಟಿದ್ದಾರೆ. ಓಕೆ ಫೈನ್, ಸಿಂಪಲ್ ಪೆಂಡಲಮ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 2 ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ ಪೆಂಡಲಮ್ ಒಂದು, ಇನ್ನೊಂದು ರೀಸ್ಟೋರಿಂಗ್ ಫೋರ್ಸ್ ಒಂದು ಕೊಟ್ಟಿದ್ದಾರೆ. ಓಕೆ, ಸೊ ಟೋಟಲ್ ಎಷ್ಟು? 5 ಮಾರ್ಕ್ಸ್ ಆಯ್ತು. ಅಂಡ್ ಇವನ್ ನ್ಯೂಮೆರಿಕಲ್ ಪಾರ್ಟ್ ನೋಡೋಣ. ಫಿಕ್ಸ್ಡ್ 5 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್. ಅಲ್ಲಿ 2 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್, 3 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ ನೋಡಿದ್ವಿ. ಇವಾಗ 5 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ ನೋಡೋಣ.
ಫಸ್ಟ್ ನೋಡಿ, a body of a mass 8 kg is suspended by a rope of length 2.5 meter from a ceiling. A force of 60 Newton is applied on the body in the horizontal direction. Find the angle that the rope makes with the vertical in an equilibrium. Take G is equals to 10 meter per second square. Neglect mass of the rope. Okay, mass of the rope na neglect ಮಾಡಬೇಕು. ಈ ಕ್ವಶನ್ ಯಾವ್ದ್ರಿಂದ ಬಂದಿದೆ ಅಂತಂದ್ರೆ that is angle of a rope with respect to vertical in a equilibrium. That is the laws of motion ಅಂತ ಕೇಳಿರುವಂತದ್ದು. Okay, next to 44th question. A ball is projected with a velocity of 50 meter per second in a direction, making an angle 30 degree with the horizontal. Find maximum height and time of flight of the ball. For what angle of a projection the range will be maximum. ಇದು ಸಹಿತ 5 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಇದು ಮೋಷನ್ ಇನ್ ಎ ಪ್ಲೇನ್, ನಥಿಂಗ್ ಬಟ್ ಅದು ಸ್ಪೆಷಲ್ ಕಾನ್ಸೆಪ್ಟ್ ಯಾವ್ದಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಕೇಳಿರುವಂತ ಕ್ವಶನ್. ಅಂಡ್ ನೆಕ್ಸ್ಟ್ 45th ಕ್ವಶನ್. Assuming the earth to be sphere of uniform mass density, how much would a body weigh at a depth equal to half of the radius of earth? If it weigh 250 Newton on the surface of earth, what will be the weight of the same body at the center of earth? ಈ ಕ್ವಶನ್ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಎಫೆಕ್ಟ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಕ್ವಶನ್ ಕೇಳಿರೋದು. ದಟ್ ಈಸ್ ದ ಚಾಪ್ಟರ್ ಗ್ರಾವಿಟೇಷನ್ ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ನೆಕ್ಸ್ಟ್ 46th question. A man pushes a car of 2000 kg at a rest along horizontal road with a steady of a force 300 Newton. The resistance of the road is 0.05 Newton per kg. Find the velocity of the car, the end of, car at the end of 20 seconds and distance traveled by the car is. Okay. ಇಲ್ಲಿ ನಾವು ಎರಡು ಕ್ವಶನ್ ಫೈಂಡ್ ಮಾಡಬೇಕು. This question is from laws of motion again. And the next, a copper plate of a mass 2 kg. That is the 47th question. 2 kg is heated to a temperature of 600 degrees Celsius and then placed in a large ice block at a 0 degree Celsius. Calculate the maximum quantity of the heat that copper plate can transfer to the ice block and the maximum amount of ice can melt. Given quantity there, the specific heat capacity of a copper 390 joule per kg per Kelvin and the latent heat of a fusion of water, that is 3333 into 10 power 3 joule per kg ಕೇಳಿರೋದು. ಇದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇಂದ ಕೇಳಿರುವಂತ ಕ್ವಶನ್. ಅಂಡ್ 48th question. The base of a copper boiler is a 2 centimeter thick and has an area of 0.01 meter square. The steady difference in a temperature between its faces is a 5 Kelvin. Calculate the mass of water that evaporates in a 1 hour. Given thermal conductivity of a copper, that is equals 385 watt per meter per Kelvin and latent heat of a steam is 2.2 into 10 power 6 joule per kg per Kelvin. So this question is based on heat transfer. Methods of heat transfer is ಯಾವ್ದು ಕಂಡಕ್ಟಿವಿಟಿ, ಓಕೆ, ಕಂಡಕ್ಷನ್, ಕನ್ವೆಕ್ಷನ್ ಅಂಡ್ ರೇಡಿಯೇಷನ್ ಅಂತ ಇದೆಯಲ್ಲ, ಅದರಲ್ಲಿ ಫಸ್ಟ್ ಪಾರ್ಟ್ ದಟ್ ಇಸ್ ಕಂಡಕ್ಷನ್ ಪಾರ್ಟ್ ಮೇಲೆ, ಕಂಡಕ್ಟಿವಿಟಿ ಮೇಲೆ ಕೇಳಿರುವಂತ ಕ್ವಶನ್. ಇದು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಇಂದ ಕೇಳಿರೋದು. ಅಂಡ್ 49th question. A string 1 meter long is under a tension of 440 Newton. If the fundamental frequency is 100 Hertz, find the mass per unit length of the string. What is the mass of the string? ಓಕೆ, ಇಲ್ಲಿ ಎರಡು ಕ್ವಶನ್ ಕೇಳಿದ್ದಾರೆ. ಸೊ ದಿಸ್ ಇಸ್ ಅ ಕ್ವಶನ್ ಬೇಸ್ಡ್ ಆನ್ ವೇವ್ಸ್ ಇಂದ ಕೇಳಿರುವಂತ ಕ್ವಶನ್. ಓಕೆ, ಸೊ ದಿಸ್ ಇಸ್ ದ ವೇವ್ಸ್ ಇಂದ ಕೇಳಿರುವಂತ ಕ್ವಶನ್. ಓಕೆ, ಆಸಿಲೇಷನ್ ಅಂಡ್ ವೇವ್ಸ್. ಓಕೆ, ರೈಟ್. ಸೊ 58th question, 50 ಅಂದ್ರೆ 50ನೇ ಕ್ವಶನ್. ಎ ಬ್ಲಾಕ್ ಆಫ್ ಮಾಸ್ 1 kg is fastened to a spring. The spring has a spring constant 50 Newton per meter. The block is pulled to a distance x is equals to 10 centimeter from an equilibrium position and x is equals to 0. On a frictionless surface from a rest at t is equals to 0 and is released, calculate angular frequency of oscillation of the block and the maximum speed with which the block crosses the mean position. ಇದು ಆಸಿಲೇಷನ್ ಇಂದ ಕೇಳಿರುವಂತ ಕ್ವಶನ್. ಸೊ ಟೋಟಲ್ 50 ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಓದಿದ್ದಾದ್ರೆ, ಓಕೆ, ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿದ್ದಾದ್ರೆ ನಿಮಗೆ 50+ ಸ್ಕೋರ್ ಅಂತೂ ಈಸಿಯಾಗಿ ಆಗುತ್ತೆ. ಓಕೆ, ಇವುಗಳಿಗೆಲ್ಲ ನಾನು ಫ್ರೈಡೇ ಲೈವ್ ಸೆಷನ್ ಅಲ್ಲಿ ಈ ಆನ್ಸರ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಎಷ್ಟು ಜನ ರೆಡಿ ಇದ್ರ? ಎಸ್ ಸರ್, ಐ ಆಮ್ ಗೋಯಿಂಗ್ ಟು ಅಟೆಂಡ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಅಂಡ್ ಐ ಆಮ್ ಶೋರ್ ದಟ್ ಐ ಆಮ್ ಗೋಯಿಂಗ್ ಟು ಸ್ಕೋರ್ 50+ ಸ್ಕೋರ್ ಇನ್ ಅ ಫೈನಲ್ ಆನ್ಯುವಲ್ ಎಕ್ಸಾಮಿನೇಷನ್ ಅಂತ ಯಾರ್ಯಾರಿಗೆ ಕಾನ್ಫಿಡೆಂಟ್ ಇರುತ್ತೆ ಅವರೆಲ್ಲರೂ ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ, ಓಕೆ, ಸೊ ಒಂದು ನಮ್ಮ ಹಾರ್ಟ್ ಎಮೋಜಿನ ಕಮೆಂಟ್ಸ್ ಅಲ್ಲಿ ತಿಳಿಸಿ.
ಓಕೆ, ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ನೀವಂತೂ ನನಗಿಂತ ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ, ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂದ್ರೆ ಅದಕ್ಕಿಂತ ಡಬಲ್ ನೀವು ಎಕ್ಸೈಟೆಡ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ತುಂಬಾ ದಿನದಿಂದ ಕೇಳ್ತಾ ಇದ್ದೀರಾ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ನೀವು ಏನೇನ್ ಕೇಳ್ತೀರಾ ಅದೆಲ್ಲ ತಗೊಂಡ್ ಬಂದ್ಬಿಡ್ತೀನಿ. ಇವತ್ತು ಜಸ್ಟ್ ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಫಿಕ್ಸ್ಡ್ ಕ್ವಶನ್ ಅನ್ನೋದು ಇಂಟ್ರೊಡಕ್ಷನ್ ಅಷ್ಟೇ. ನೀವು ನೆಕ್ಸ್ಟ್ ಏನೇನ್ ಬೇಕು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ, ನಾನು ಅದನ್ನ ತಗೊಂಡ್ ಬರ್ತಾ ಇರ್ತೀನಿ. ಓಕೆ, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.